ಆ, ನೋಡಿ, ನಮ್ಮ ಜೀವನದಲ್ಲಿ ಎಷ್ಟೊಂದು ಎಲ್ಲೆಲ್ಲಿ ಏನಾರ ತಪ್ಪು ಮಾಡಿದಾಗ ಅದು ಹೆಂಗೆ ಸರಿ ಹೋಯ್ತದೆ ಅಂದರೆ ಕೆಲವೊಂದು ದಿನ ಒಂದೇ ದಿನದಲ್ಲಿ ಸರಿ ಹೋಗ್ಬೋದು. ಒಂದೊಂದು ದಿನ ಎಷ್ಟೋ ವರ್ಷಗಳು ಬೇಕಾಗ್ಬೋದು. ಆದರೆ ಈಗ ಅದು ನಾನು ಬೆಂಗಳೂರು ಬಂದಾಗ ನನ್ನ ಹತ್ರ 2 ಸಿಮ್ ಇದ್ದು. ಆ 2 ಸಿಮ್ಮಲ್ಲಿ ಸುಮಾರು ಒಂದು 2-3 ವರ್ಷ ಕರೆನ್ಸಿನೇ ಹಾಕಿಸಿರ್ಲಿಲ್ಲ ಆ ಸಿಮ್ಗೆ. ಈಗ ಹಾಕಿಸ್ದೆ. ಅದು ಇವತ್ತೇ ಒಂದು ಫೋನ್ ಬಂತು. ಬೆಳಗಿನ ಜಾವನೇ ಫೋನ್ ಬಂತು. ನಾಟಿ ಚಬಲ್ ಅಂದರೆ ನಾನು ಆಚೆ ಕಡೆ ಹೋಗಿದ್ದೆ. ಒಂದು ಫೋನ್ ಬಂತು, ಮಾತಾಡಿದೆ. ಅದೇನಪ್ಪ ಅಂದರೆ ಮದುವೆ ಕರೀಕೆ. ಅದು ಸುಮಾರು ಒಂದು 10-12 ವರ್ಷದ ಬಾಂಧವ್ಯ ಅದು. ನಾನು ಲಾರಿ ಅನ್ಲೋಡ್ ಮಾಡ್ತಿದ್ದೆ. ಆ ಹುಡುಗನು ಮಾಡ್ತಾ ಇದ್ದ. ಆ ಹುಡುಗ ಒಂದು ಹುಡುಗಿನ ಇಷ್ಟಪಟ್ಟು ಊರಲ್ಲೆಲ್ಲ ಗಲಾಟೆ ಮಾಡ್ಕೊಂಡು ಬೆಂಗಳೂರು ಬಂದಿದ್ದ. ಸುಮಾರು ಒಂದು 2 ದಿನ ಅಬ್ಸರ್ವ್ ಮಾಡಿದೆ. ಅವನು ರೂಮ್ ಮಾಡಿರಲಿಲ್ಲ, ನಾನು ರೂಮ್ ಮಾಡಿದ್ದೆ. ಒಂದು ದಿನ ನೋಡಿದೆ, ಫೋನಲ್ಲಿ ಮಾತಾಡ್ಕೊಂಡು ಅಳ್ತಾ ಇದ್ದ. ಸಾಯಂಕಾಲ ಟೈಮು ಒಂದು 5 ಗಂಟೆಗೆ. ಅವಾಗೇನು ಕೆಲಸ ಇರಲಿಲ್ಲ, ಸುಮ್ಮನೆ ಹರಟೆ ಹೊಡಿಕೆ ಹೋಗಿದ್ದು ಸ್ಟ್ಯಾಂಡ್ಗೆ. ಅಳ್ತಾ ಇದ್ದ. ಬಿಡು, ಏನೋ ಪ್ರಾಬ್ಲಮ್ಗಳು ಇರ್ತವೆ ಎಲ್ಲರ ಮನೇಲೂ ಅಂತೇಳಿ ನಾನು ಸುಮ್ಮನೆ ಅದೇ. 2ನೇ ದಿನ ನೋಡಿದೆ, ಅದೇ ಸ್ಪಾಟು, ಅದೇ ಜಾಗದಲ್ಲಿ ಕೂತ್ಕೊಂಡು ಹಂಗೆ ಅಳ್ತಾ ಇದ್ದ. 3ನೇ ದಿನ ನೋಡಿದೆ, ಅಳ್ತಾ ಇದ್ದ. ಪಕ್ಕದಲ್ಲಿ ಹೋಗಿ ಕೂತ್ಕೊಂಡಾಗ ಒಂದು 1/4 ಗಂಟೆ 20 ನಿಮಿಷ ಮಾತಾಡಿರ್ಬೋದು ಹತ್ಕೊಂಡಂಗೆ. ಆಮೇಲೆ ಹೋಗಿ ಕೇಳಿದೆ ಒಂದು ಮಾತು, ಏನು ಅಳ್ತಾ ಇದೆಯಲ್ಲ, 3 ದಿನ 4 ದಿನ ನೋಡ್ತಾ ಇದ್ದೀನಿ ಅಂತ. ಒಂದು ಹುಡುಗಿ ಇಷ್ಟಪಟ್ಟಿದ್ದೀನಿ, ಅವ್ರ ಮನೇಲಿ ಹೆಣ್ಣು ಕೊಡ್ತಾ ಇಲ್ಲ. ನಾನು ಪೂರ್ತಿ ಜಗಳ ಎಲ್ಲ ಮಾಡಿಬಿಟ್ಟೆ. ನೀವು ಹೋಗಿ ಅವ್ರ ಮನೇಲಿ, ಅವ್ರಿಗೆ ಕೊಡ್ತಾ ಇಲ್ಲ, ನಾನು ಬಿಡ್ತಾ ಇಲ್ಲ. ಆ ಹುಡುಗಿ ಸೂಸೈಡ್ ಅಟೆಂಪ್ಟ್ ಮಾಡಿ ಇವಾಗ ವಾಪಸ್ ಮನೆಗೆ ಕರ್ಕೊಂಡ್ಬಂದವ್ರೆ ಅಂತ ಹೇಳಿದ್ನ. ಆಗ ನಾನು ಅವ್ರ ಅಪ್ಪಂದು ಫೋನ್ ನಂಬರ್ ಇದ್ರೆ ಕೊಡು ಅಂದ್ಬಿಟ್ಟು ಈಸ್ಕೊಂಡೆ. ಯಾಕೆ ಅಂತ ಕೇಳ್ದೆ. ಕೊಡಿಲಿ, ನಾನು ಮಾತಾಡ್ತೀನಿ ಒಂದ್ಸಲ ಅಂತೇಳಿ ಈಸ್ಕೊಂಡಾದ್ಮೇಲೆ ಫೋನ್ ಮಾಡಿದೆ. ಹಿಂಗೆ ನಾವು ಬೆಂಗಳೂರಿಂದ ಮಾತಾಡೋದು, ಇಂಥವ್ರ ಹತ್ರ ನಾನು ನಂಬರ್ ತಗೊಂಡೆ ಅಂತ ಹೇಳ್ದಾಗ, ಸರಿ ಒಂದು ಸ್ವಲ್ಪ ಮಾತಾಡ್ಬೇಕಾಗಿತ್ತು ನಿಮ್ಮ ಜೊತೇಲಿ, ಡೈರೆಕ್ಟ್ ನಿಮ್ಮ ಊರಿಗೆ ಬರ್ತೀನಿ ಅಂತ ಕೇಳಿದೆ. ಸರಿ, ಅವರಪ್ಪ ಏನು ಮಾತಾಡೋದು ಅಂತ ಕೇಳ್ದೆ. ಮಾತಾಡ್ತೀನಿ ಸರ್ ಅಂತಂದೆ. ಸರಿ ಆಯ್ತು ಬಾರಪ್ಪ ಅಂತ ಕರೆದ. ಹೋಗಿ ಮಾತಾಡಿದಾಗ ಅವನು ಹೇಳ್ದ, ನನಗೆ ಏನು ಅಭ್ಯಂತರ ಏನಿಲ್ಲ, ಹುಡುಗ ಒಳ್ಳೆಯವನೇ, ಹೆಣ್ಣು ಕೊಡ್ಬೋದು, ಆದರೆ ಅವನಿಗೆ ಸ್ವಲ್ಪ ಜವಾಬ್ದಾರಿ ಇಲ್ಲ ಅಂತ ಹೇಳ್ದ. ಅದೇಂಗೆ ಸರ್ ನಿಮಗೆ ಜವಾಬ್ದಾರಿ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅಂತ ಕೇಳಿದೆ. ನಾನು ಕೇಳಿದಾಗ, ನೀನು ನೋಡ್ಬೇಕೆ, ಜವಾಬ್ದಾರಿ ಇದೆಯಾ ಇಲ್ವಾ ಅಂತ ನೋಡ್ಬೇಕೆ ಅಂತ ಕೇಳ್ದೆ. ತೋರಿಸಿ ಅದೇ ಹಿಂಗೆ ಅಂತ ಕೇಳಿದೆ. ಅವನು ನಾಳೆ 11 ಗಂಟೆ ಹುಡುಗನ ಕರ್ಸು ಇಲ್ಲಿಗೆ ಅಂತ ಕೇಳ್ದ. ಫೋನ್ ಮಾಡಿದೆ, ಅಲ್ಲೇ ಪಕ್ಕದಲ್ಲೇ ಇದ್ದ. ಬಂದಾಗ ನಾಳೆ 11 ಗಂಟೆಗೆ ನಮ್ಮ ಮನೆ ಹತ್ರ ಬನ್ನಿ ಅಂತ ಹೇಳ್ದ. ಸರಿ ಅಂದ್ಬಿಟ್ಟು ಮಾರನೇ 11 ಗಂಟೆಗೆ ಹೋದಾಗ ಏನು ಮಾಡಿದ, ನಾನು ಮನೆ ಒಳಗೆ 3 ದನಗಳು ಕಟ್ಟಾಕಿದ್ದೀನಿ. ನಾನು ಒಳಗಡೆ ಬಿಚ್ಚಿಬಿಡ್ತೀನಿ ಕೊಟ್ಟಿಗೆ ಮನೆಯಿಂದ, ಅವನ ಹಿಂದೆಗಡೆ ಹೋಗಿ ಬಲೆ ಇಟ್ಕೊಬಿಡ್ಬೇಕು ಅವನು ಅಂತ ಕೇಳ್ದ. ಇಬ್ರಿಗೂ ನಗ ಬಂತು. ನಗ ಆಡ್ಬಿಟ್ಟು ಏನ ಹಿಡ್ಕೊಂಡಿದ್ದೆ. ಹಿಡ್ಕೊತೀನಿ ಅನ್ನ ಅಂತಂದು ಸರಿ ಆಯ್ತು, ಎಲ್ಲಿದ್ದು ಬಿಡಿ ಅಂತ ಹೇಳ್ದೋ. ಅವನು ಒಂದು ಜೊತೆ ಓರಿ ಬಿಡ್ಕೊನೆ. ಅವ್ನು ನೋಡಿದ್ರೆ ನಮಗೆ ಭಯ ಆಯ್ತದೆ. ಫಸ್ಟ್ ಬಂದ್ಬಿಟ್ಟಾಗ ಇವನು ಹತ್ರಕ್ಕೆ ಹೋಗಿಲ್ಲ ಪುಣ್ಯಾತ್ಮ. ಯಾಕ ಅಂತಂದೆ. ಇದು ಏನಮ್ಮ ಹಿಂಗದೆ, ಅದು ನನ್ನ ನೋಡಿದ್ರೆ ಗುದಿಗೆ ಬರ್ತದೆ ಅಂತಂದ. ಸರಿ ಅಂದ್ಬಿಟ್ಟು ಇನ್ನೊಂದು ಬಿಡು ಅಂತ ಹೇಳ್ದೆ. ಬಿಟ್ನ. ಅದೇ ಹೆಂಗಾರ ಹಿಡ್ಕೋಬೋದಾಗಿತ್ತು, ಇದನ್ನೇ ಇದೇ ಹೆಂಗ್ ಮುಟ್ಟುದು ಅಂತನ್ನ. ಸರಿ ಅಂದ್ಬಿಟ್ಟು 2 ಆಚೆ ಯಾರೋ ಇನ್ನೊಬ್ರು ಇದ್ರು ಹಿಡ್ಕೊಂಡ್ರು. ಆಮೇಲೆ ಇನ್ನೊಂದು ಬಿಡು ಅಂತ ಹೇಳ್ದು. ಬಿಟ್ಟ. ಒಂದು ಬತ್ತು ಕರ, ಅದು ಚಿಕ್ಕದು, ಒಂದು 6-7 ತಿಂಗಳ ಕರ. ಅದೇನು ಹುಟ್ಟುವಾಗ್ಲೇ ಬಾಲನೇ ಇಲ್ಲ ಅಂತ ಇರಲಿಲ್ವೇನೋ ಅಂತ ಅನಿಸ್ತದೆ. ಇವನು ಬಾಲ ಹುಡುಕ್ತಾನೆ, ಬಾಲನೇ ಇಲ್ಲ ಅಲ್ಲಿ. ಹಂಗೆ ಆಮೇಲೆ ಬಂದು ಹೇಳ್ದ ಅವನು,
ಏನ್ ಹೇಳ್ದ ಅಂದ್ರೆ, ನೋಡ್ದ ಜವಾಬ್ದಾರಿ ಐತಾ ಇಲ್ವಾ ಅಂತ ನೋಡ್ದ ಅಂತ ಕೇಳ್ದ. ಆಗ ನಾನು ಹೇಳ್ದೆ, ಬಿಡಿ ಹೋಗ್ಲಿ ಅಂತ ಹೇಳ್ದೆ. ಅವನು ಅವಾಗ್ಲೇ ಎಷ್ಟೋ ಒಂದು 25 ವರ್ಷ ಆಗಿತ್ತು, ಈಗ ಒಂದು 10 ವರ್ಷ ಆಗದೆ. ಅಲ್ಲಿಗೆ ಈಗ 35 ವರ್ಷ ಮದುವೆ ಫಿಕ್ಸ್ ಆಗಿರೋದಂತೆ. ಅದಕ್ಕೆ ಫೋನ್ ಮಾಡಿದ. ನೋಡಿ, ಒಂದೊಂದು ಜೀವನದಲ್ಲಿ ಒಂದೊಂದು ತಪ್ಪುಗಳು ಮಾಡಿದಾಗ ಎಷ್ಟು ವರ್ಷಗಳು ಬೇಕಾಯ್ತವೆ. ಅವನೇನಾರ ಅವತ್ತು ಅಟ್ಲೀಸ್ಟ್ ಅವ್ನು ಹಿಡ್ಕೋಕಾರ ಹೋಗಿದ್ರ ಆಗಿತ್ತು, ಏನೋ ಮಾಡ್ಬೋದಾಗಿತ್ತು. ಹಂಗೆ ಒಂದೊಂದು ತಪ್ಪುಗಳು ಮಾಡಿದಾಗ ಅದು ಎಷ್ಟು ವರ್ಷಗಳು ಆಯ್ತದೋ ಎನ್ನುವುದು ಗೊತ್ತಾಗುವುದಿಲ್ಲ ಸರಿ ಹೋಗೋದಕ್ಕೆ. ಅಂದ್ರೆ ಆ ತಪ್ಪು ಮಾಡಬಾರ್ದು ಅನ್ನೋದಕ್ಕಿಂತ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು, ಆಗುತ್ತಾ ನಮ್ಮ ಕೈಲಿ ಇಲ್ವಾ ಅಂತೇಳಿ. ಅದಕ್ಕೆ ಅದು ನೆನಪು ಬಂತು, ಹೇಳ್ದೆ ಇವಾಗ.